ನಮ್ಮ ಹ್ಯಾಮ್ಸ್ಟ್ರಿಂಗಿಗೆ ಮತ್ತು ನಮ್ಮ ಸೈಡಿಗೆ ಚೆನ್ನಾಗಿ ಸ್ಟ್ರೆಚ್ ಕೊಡುವಂಥ ಒಂದು ಬಿಗಿನರ್ ಫ್ರೆಂಡ್ಲಿ ಆಸನ ಅಂದರೆ ಅದು ತ್ರಿಕೋನಾಸನ. ಇದನ್ನು ಹಂತವಾಗಿ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ಆಸನವನ್ನು ಅಭ್ಯಾಸ ಮಾಡೋಕ್ಕೆ ಮೊದಲಿಗೆ ನೀವು 2 ಕಾಲುಗಳನ್ನು ಈ ಥರ ಆದಷ್ಟು ಅಗಲವಾಗಿ ಇಟ್ಕೊಳ್ಬೇಕು. ಇಲ್ಲಿಂದ ನಿಮ್ಮ ಕಾಲಿನ ಒಂದು ಪಾದವನ್ನು ಹೊರಮುಖವಾಗಿ ಇಟ್ಕೊಳ್ಳಿ. ಹೀಗೆ ಕಾಲಿನ ಪಾದವನ್ನು ಹೊರಮುಖವಾಗಿ ಇಡುವಾಗ ನಿಮ್ಮ ಭುಜಗಳು ತನ್ನಕ್ಕೆ ತಾನೇ ಹೊರಮುಖವಾಗಿರುತ್ತೆ. ಇದನ್ನ ನೀವು ರೊಟೇಟ್ ಮಾಡ್ತಾ 2 ಭುಜಗಳನ್ನ ನೇರವಾಗಿ ಮುಂದಕ್ಕೆ ತಗೊಂಡು ಬರಬೇಕು. ಇಲ್ಲಿಂದ ನಿಮ್ಮ 2 ಕೈಗಳನ್ನ ಈ ತರ ಭುಜದ ನೇರಕ್ಕೆ ತಗೊಂಡು ಬರ್ತಾ ಉಸಿರನ್ನ ಒಳಗೆ ತಗೊಳ್ಳಿ. ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನೀವು ಕಾಲಿನ ಪಾದ ಯಾವ ಕಡೆ ತಿರುಗಿದೆ ಆ ಕಡೆ ನೀವು ಈ ತರ ವಾಲ್ಬೇಕು. 2 ಕೈಗಳನ್ನು ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಕೈಯನ್ನ ಅಂದ್ರೆ ನಿಮ್ಮ ಅಂಗೈಯನ್ನ ಕಾಲಿನ ಪಾದದ ಮುಂದ್ಗಡೆ ಈ ತರ ಇಟ್ಕೊಳ್ಬಹುದು. ಇಲ್ಲಿ 5 ರಿಂದ 10 ಉಸಿರಾಟದಷ್ಟು ಹೋಲ್ಡ್ ಮಾಡಿ ಈ ಆಸನದಿಂದ ಹೊರಗಡೆ ಬರಲಿಕ್ಕೆ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ನೀವು ಈ ತರ ಮಧ್ಯಕ್ಕೆ ಬರಬೇಕು. ಕಾಲಿನ ಪಾದವನ್ನ ಪುನಃ ಒಳಮುಖವಾಗಿ ತಗೊಳ್ಳಿ. ಕೈಗಳನ್ನ ಸೊಂಟದ ಮೇಲೆ ಇಟ್ಟು 2 ಕಾಲುಗಳನ್ನ ಜೋಡಿಸ್ಕೊಂಡು ನೀವು ರಿಲ್ಯಾಕ್ಸ್ ಮಾಡಬಹುದು. ಇದೇ ಆಸನವನ್ನ ನೀವು ಇನ್ನೊಂದು ಕಾಲಲ್ಲಿ ಅಭ್ಯಾಸ ಮಾಡಕ್ಕೆ ಮರಿಬೇಡಿ.